ನ್ಯೂಸ್ ಕನ್ನಡ, ನಿಮ್ಮ ನಂಬಿಕೆಯ ಮಾಧ್ಯಮ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಹಾಗೂ ಲಿಂಗಸಗೂರು ತಾಲೂಕಿನ ಗಡಿಭಾಗ ಬಸವಸಾಗರ ಜಲಾಶಯದ ಸೇತುವೆಯಿಂದ ಸುಮಾರು 65 ಕಿಲೋಮೀಟರ್ ದೂರದ ಮಾನವ ಸರಪಳಿಗೆ ನಾಡಗೀತೆ ಹಾಗೂ ಸಂವಿಧಾನ ಪೀಠಿಕೆಯನ್ನು ಪ್ರಸ್ತುತಪಡಿಸಿ ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಗೆಣ್ಣೂರ ಚಾಲನೆಯನ್ನು ನೀಡಿದ್ದಾರೆ. ನಂತರ ಮಾತನಾಡಿದ ನಾಗರಿಕ ಹಕ್ಕುಗಳ ಉಳಿಯುವಿಕೆ, ಪ್ರಜಾಪ್ರಭುತ್ವವನ್ನು ಸಂವಿಧಾನದ ಮೂಲಕ ಗಟ್ಟಿಗೊಳಿಸುವುದು ಸೇರಿದಂತೆ ಕಾನೂನುಬದ್ಧ ಆಡಳಿತ ಹಾಗೂ ಸಮಬಾಳು ಸಮಾನತೆ ಸಾರುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಯಶಸ್ವಿಗೊಳಿಸಲು ರಾಜ್ಯದ ಸುಮಾರು 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ಪೂರಕವಾಗಿದೆ. ವೀರೇಶನಗರ ಮೂಲಕ ನಾಲತವಾಡ, ಹಿರೇಮುರಾಳ ಹಾಗೂ ಮುದ್ದೇಬಿಹಾಳ ಮಾರ್ಗದಿಂದ ಹುಲ್ಲೂರ ನಿಡಗುಂದಿಯಿಂದ ಆಲಮಟ್ಟಿ ಮಧ್ಯದಿಂದ ಬಾಗಲಕೋಟ ಗಡಿವರೆಗೂ ಸುಮಾರು 60,000 ಜನರ ಗುರಿಯೊಂದಿಗೆ ಶಾಲಾ ಮಕ್ಕಳ ಸಂಘ ಸಂಸ್ಥೆ, ಜನಪ್ರತಿನಿಧಿಗಳು, ಆಶಾ ಅಂಗನವಾಡಿ ಶಿಕ್ಷಕರು, ಆರೋಗ್ಯ ಇಲಾಖೆಯವರು, ಪಂಚಾಯತ್ ರಾಜ್ ಇಲಾಖೆಯವರು ಉತ್ಸುಕತೆಯಿಂದ ಭಾಗವಹಿಸಿದ್ದು ಶ್ಲಾಘನೀಯ ಅಂತ ಹೇಳಿ ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಭಾರತದ ಸಂವಿಧಾನ ಪ್ರಸ್ತಾವನೆಯನ್ನು ನಾವು ಓದುವುದರ ಮೂಲಕ ಮತ್ತು ಶಾಲಾ ಮಕ್ಕಳು, ಸಾರ್ವಜನಿಕರು, ಶಿಕ್ಷಣ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಇವತ್ತು ಎಲ್ಲರೂ ಪಾರ್ಟಿಸಿಪೇಷನ್ ಭಾಗವಹಿಸುವುದರ ಮೂಲಕ ಮಾನವ ಸರಪಳಿಯನ್ನು ಮೂಲಕ ಇಡೀ ಬೀದರ್ ಜಿಲ್ಲೆಯಿಂದ ಹಿಡಿದು ಚಾಮರಾಜ ಜಿಲ್ಲೆಯವರೆಗೆ ಈ ಮಾನವ ಸರಪಳಿಯನ್ನು ನಿರ್ಮಿಸಲಾಗಿದೆ. ಹೀಗಾಗಿ ಇವತ್ತಿನ ಭಾಗವಹಿಸಿದಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜನರಿಗೋಸ್ಕರ ಜನರಿಗಾಗಿರುವ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಲಿಕ್ಕೆ, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲಿಕ್ಕೆ, ಪ್ರಜಾಪ್ರಭುತ್ವದಲ್ಲಿ ನಾವು ಮುಂದುವರಿಲಿಕ್ಕೆ, ಪ್ರಜಾಪ್ರಭುತ್ವದಲ್ಲಿ ನಾವು ವಿಶ್ವಾಸ ನೀಡಲಿಕ್ಕೆ ಇವತ್ತು ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಗಡಿಭಾಗ ಲಿಂಗಸಗೂರು ಮೂಲಕ ಆಗಮಿಸಿದ್ದ ಮಾನವ ಸರಪಳಿಯನ್ನ ದಂಡಾಧಿಕಾರಿ ಬಲರಾಮ ಕಟ್ಟಿಮನಿ ಸ್ವಾಗತಿಸಿದರು. ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಲಕಲ್, ಉಪಾಧ್ಯಕ್ಷ ಬಸವರಾಜ್ ಗಂಗನಗೌಡ್ರ, ನಾಗಬೇನಾಳ, ಪಿಡಿಒ ಎಂಎ ಪಿರಾಪುರ, ಅರಣ್ಯಾಧಿಕಾರಿ ಮೃತ್ಯುಂಜಯ ಬಿದಕುಂದಿ, ಡಾಕ್ಟರ್ ಸಿಬಿ ವಿರಕ್ತಮಠ, ವೈಎನ್ ದೊರೆ ಸಂವಿಧಾನ ಪೀಠಿಕೆಯನ್ನು ಓದಿದ್ರು. ಈ ದಿನ ಭಾರತೀಯರಿಗೆ ಅತ್ಯಂತ ಸುವರ್ಣಾಕ್ಷರಗಳಲ್ಲಿ ಬರೆದಿರತಕ್ಕಂಥ ಸಂತಸದ ಸಂಭ್ರಮದ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ಭಾರತದ ಸಂವಿಧಾನ ತನ್ನದೇ ಆದಂಥ ವಿಶೇಷವಾದಂಥ ಲಕ್ಷಣಗಳನ್ನು ಹೊಂದಿದೆ. ಆ ವಿಶೇಷಣವಾದಂಥ ಲಕ್ಷಣಗಳಿಂದ ಗುರುತಿಸಿಕೊಂಡು ಜಗತ್ತಿನಲ್ಲಿಯೇ ಮಾರ್ಗ ಮಧ್ಯೆ ಕವಡಿಮಟ್ಟಿ ಗ್ರಾಮದ ಹತ್ತಿರ ಮಾನವ ಸರಪಳಿಯನ್ನು ನಿರ್ಮಿಸಿ ಕನ್ನಡ ಗಂಡು ಮಕ್ಕಳ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರಿಂದ ಸಂವಿಧಾನ ಕುರಿತು ಶಿಕ್ಷಕಿ ಲಕ್ಷ್ಮೀದಾನಯ್ಯ ಹಿರೇಮಠ ಮಾತನಾಡಿ, ಪ್ರಪಂಚದಲ್ಲಿ ಹಲವಾರು ದೇಶಗಳು ಹಲವಾರು ಸಂವಿಧಾನಗಳನ್ನು ಹೊಂದಿದ್ದೇವೆ. ಅದರಲ್ಲಿ ಅತಿ ದೊಡ್ಡವಾದ ಸಂವಿಧಾನ ನಮ್ಮ ದೇಶದ ಸಂವಿಧಾನ. ವಿವಿಧತೆಯಲ್ಲಿ ಏಕತೆ ಮತ್ತು ಜನರಿಂದ ಜನರಿಗೋಸ್ಕರ ಇರುವ ಸಂವಿಧಾನ ನಮ್ಮದು ಅಂತ ಹೇಳಿ ತಿಳಿಸಿದ್ದಾರೆ. ಈಗಾಗಲೇ ನಮಗೆ ಗೊತ್ತಿರುವಂತೆ ಹಲವಾರು ದೇಶಗಳು ಹಲವಾರು ವಿಧವಾದಂಥ ಸಾಂವಿಧಾನಿಕ ವ್ಯವಸ್ಥೆಯನ್ನು ಹೊಂದಿವೆ. ಅದರಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದು ಅಂತಂದ್ರೆ ನಮ್ಮ ಭಾರತ ದೇಶ ಅಂತ ನಾವೆಲ್ಲರೂ ಹೆಮ್ಮೆ ಪಡುವಂತ ಸಂಗತಿ. ಭಾರತ ಅತ್ಯಂತ ದೊಡ್ಡದಾದಂಥ ಲಿಖಿತ ಸಂವಿಧಾನವನ್ನ ಹೊಂದಿದೆ. ಪ್ರಜಾಪ್ರಭುತ್ವ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂತ ಸರ್ಕಾರವನ್ನ ನಾವು ಪ್ರಜಾಪ್ರಭುತ್ವ ಸರ್ಕಾರ ಅಂತ ಕರೀತಾ ಇದ್ದೇವೆ. ಈ ಒಂದು ಪ್ರಭುತ್ವ ಅಂತಂದ್ರೆ ಇಲ್ಲಿ ಬೇರೆ ಯಾರು ಅಲ್ಲ, ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ. ಪ್ರಜೆಗಳಿಂದ ಚುನಾಯಿತವಾದಂತ ಪ್ರತಿನಿಧಿಗಳು ಪ್ರತಿನಿಧಿಸುವಂತ ಸರ್ಕಾರ ಇದು ಪ್ರಜಾಪ್ರಭುತ್ವ ಸರ್ಕಾರವಾಗಿರುತ್ತೆ. ಇಲ್ಲಿ ಪ್ರಜೆಗಳೇ ತಮಗೆ ಇಷ್ಟವಾದಂತ ವ್ಯಕ್ತಿಯನ್ನ ಯಾರೂ ಇಲ್ಲಿ ಒತ್ತಾಯ ಮಾಡುವಂತಿರೋದಿಲ್ಲ. ಯಾವುದೇ ರೀತಿಯಾದಂತ ಜಾತಿ, ಮತ, ಲಿಂಗ, ಭೇದದ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರು ಕೂಡ ತಾವು ಯಾವ ವ್ಯಕ್ತಿ ತಮಗೆ ಸೂಕ್ತವೆನಿಸ್ತಾರೋ ಅಂತ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಸರ್ಕಾರದಕ್ಕೆ ಆಯ್ಕೆ ಮಾಡಿ ಕಳಿಸಿರ್ತೇವೆ, ನೇಮಿಸಿರ್ತೇವೆ. ಆ ವ್ಯಕ್ತಿಗಳ ಮೂಲಕ ನಾವೇನಂದ್ರೆ ಸರ್ಕಾರದ ಕಾರ್ಯಕ್ರಮಗಳನ್ನ ಜಾರಿಗೊಳಿಸ್ತೇವೆ. ಈ ಪ್ರಭುತ್ವ ಯಾವ ರೀತಿಯಾಗಿ ಬರ್ತದಂತಂದ್ರೆ 2 ವಿಧಾನಗಳ ಮೂಲಕ ನಮಗೆ ದೊರೀತದ. ಮತ್ತು ಇನ್ನೂ ಒಂದು ಕೂಡ ಈಗ ಸೇರ್ಪಡೆ ಮಾಡಿ 3 ವಿಧಾನಗಳ ಮೂಲಕ ನಾವು ಪ್ರಭುತ್ವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಎಲ್ಲ ವ್ಯವಸ್ಥೆಯನ್ನ
ಜನರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ಈ ಕಾನೂನಿನ ವ್ಯವಸ್ಥೆಯಲ್ಲಿ ಯಾರೂ ದೊಡ್ಡವರು ಅಲ್ಲ, ಸಣ್ಣವರು ಅಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂತಹ ಅವಕಾಶಗಳನ್ನ ಒದಗಿಸಲಾಗಿದೆ, ಸಮಾನವಾದಂತ ನ್ಯಾಯವನ್ನು ಕೂಡ ಒದಗಿಸಿಕೊಳ್ಳಲಾಗುತ್ತದೆ. ಈ ನಮ್ಮ ಭಾರತದ ಪ್ರಜಾಪ್ರಭುತ್ವದಲ್ಲಿ ಬಹಳಷ್ಟು ವಿಸ್ತೃತವಾದಂತಹ ವಿವರಣೆಗಳನ್ನ ಸೇರಿಸಿದ್ದಾರೆ. ಈ ವಿವರಣೆಗಳು ಮತ್ತು ವಿಧಿಗಳ ಅನ್ವಯ ನಮ್ಮಲ್ಲಿ ಒಟ್ಟು 395 ವಿಧಿಗಳಿದಾವೆ. 12 ಪರಿಚ್ಛೇದಗಳನ್ನು ಹೊಂದಿರುವಂತ ಪ್ರಜಾಪ್ರಭುತ್ವ ನಮ್ಮದಾಗಿದೆ. ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ 395 ವಿಧಿಗಳಿದ್ದು ಈಗ ಅವು 444 ವಿಧಿಗಳಾಗಿ ಬಹಳಷ್ಟು ಮಾರ್ಪಾಡನ್ನ ಹೊಂದಿವೆ. ಮೊದಲು 395 ಇದ್ದದ್ದನ್ನ ಹಲವಾರು ತಿದ್ದುಪಡಿಗಳ ಮೂಲಕ ಮತ್ತು ಹೊಸ ಹೊಸ ಶಾಸನಗಳನ್ನ ಅದರಲ್ಲಿ ಸೇರಿಸುವುದರ ಮೂಲಕ 444 ಮುದ್ದೇಬಿಹಾಳ ಪಟ್ಟಣದ ಪ್ರವೇಶ ದ್ವಾರದ ಹತ್ತಿರ ಕನಕದಾಸ ಶಾಲೆಯ ಮಕ್ಕಳು, ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ಮಾನವ ಸರಪಳಿ ನಿರ್ಮಿಸಿ ಶಿಕ್ಷಕ ಹಾಗೂ ಹಾಸ್ಯ ಕಲಾವಿದ ಗೋಪಾಲ ಹೂಗಾರ ಸಂವಿಧಾನದ ಪೀಠಿಕೆ ಓದುವುದರೊಂದಿಗೆ ಗಮನ ಸೆಳೆದರು. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯ, ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಮಲ್ಲಪ್ಪ, ನಂದಗಾವಿ ಸಿಪಿಐ ಮಲ್ಲಿಕಾರ್ಜುನ ತುಳಸಿಗೇರಿ, ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ, ರಾಮನಗೌಡ ಸಂಕನಾಳ, ನಾಲತವಾಡ, ಮುದ್ದೇಬಿಹಾಳ ಹಾಗೂ ತಾಳಿಕೋಟೆಯ ಪೊಲೀಸರು ಬಂದೋಬಸ್ತ್ ವ್ಯವಸ್ಥೆಯನ್ನ ಕೈಗೊಂಡಿದ್ರು. ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧರ್ಮಯುದ್ಧ ನ್ಯೂಸ್ ಕನ್ನಡ, ನಿಮ್ಮ ನಂಬಿಕೆಯ ಮಾಧ್ಯಮ.